ನಿರ್ದೇಶನ ಶ್ರೀಮತಿ ಆಶಾ ಸುಬ್ರಹ್ಮಣ್ಯಂ. ಈಗ ಸ್ವಾಗತ ಭಾಷಣ ಶ್ರೀಮತಿ ಜಯಶ್ರೀ ಅವರಿಂದ. ಹಾಗೂ ಮಕ್ಕಳೇ, ಈ ಶುಭ ಸಂಜೆ ಶ್ರೀ ಅರ್ಕಜ್ಞಾನ ವಿತರಣಾ ಕೇಂದ್ರದ ಮೊದಲನೆಯ ವಾರ್ಷಿಕೋತ್ಸವ ಶ್ರೀ ಮಹಾಗುರು ಯೋಗಿ ಅರ್ಕ ಅವರ ಜನ್ಮದಿನಾಚರಣೆ ಹಾಗೂ ವಿಶ್ವಶಾಂತಿಯ ದಿನವನ್ನು ಆಚರಿಸಲು ತಮ್ಮೆಲ್ಲರಿಗೂ ಸಹ ಕೇಂದ್ರದ ಪರವಾಗಿಯೂ ಹಾಗೂ ವೈಯಕ್ತಿಕವಾಗಿಯೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸುಮಧುರವಾದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಶ್ರೀ ವೀರಭದ್ರ ಎರಗಲ್ ಹಾಗೂ ವೃಂದದವರಿಂದ ಅವರಿಗೂ ಸಹ ನಮ್ಮ ಕೇಂದ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯ ಸ್ವಾಗತ. ಶ್ರೀಮತಿ ಚಿತ್ಕಲಾರವರು ಮಾನವ ಸೇವೆಯ ಉತ್ಕೃಷ್ಟ ದೇವಾರಾಧನೆ ಎಂಬ ವಿಷಯದ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ಹೇಳಲಿದ್ದಾರೆ. ಅವರಿಗೂ ಸಹ ಕೇಂದ್ರದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹಾರ್ದಿಕ ಸ್ವಾಗತ. ಶ್ರೀ ಮಹಾಗುರು ಯೋಗಿ ಅರ್ಕ ಅವರ ಬಗ್ಗೆ ತಮ್ಮ ಅನುಭವ ಹಾಗೂ ಅನಿಸಿಕೆಗಳನ್ನು ತಮಗೆ ತಿಳಿಸಲಿದ್ದಾರೆ ಶ್ರೀಯುತ ರಂಗಣ್ಣವರು. ಅವರಿಗೂ ಸಹ ಸಂಘದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ತಾವೆಲ್ಲರೂ ಶಾಂತ ರೀತಿಯಿಂದ ಸಮಾರಂಭದಲ್ಲಿ ಭಾಗವಹಿಸಿ ಸರಿಯಾಗಿ 7 ಗಂಟೆಗೆ ನಡೆಯುವ ಮಹಾಮಂಗಳಾರತಿ ವೀಕ್ಷಿಸಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಮನೆಗಳಿಗೆ ತೆರಳಬೇಕಾಗಿ ವಿನಂತಿ ಹಾಗೂ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿಕೆ. ನಮಸ್ಕಾರ. ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ವಿದ್ವಾನ್ ಶ್ರೀ ವೀರಭದ್ರ ಎರಗಲ್ ಅವರಿಂದ ಹಾಡುಗಾರಿಕೆ, ಪಕ್ಕವಾದ್ಯ, ತಬಲಾ ರಮೇಶ್ ಧನ್ನೂರ್, ಹಾರ್ಮೋನಿಯಂ ವಿದ್ವಾನ್ ಶ್ರೀರಾಮ್ ಭಟ್,
ತಂಬೂರ ವಿದುಷಿ ಶ್ರೀಮತಿ ಪೂರ್ಣಿಮಾ. मुल्तानी ना
ಅವರ ಜೊತೆ ಸಹಕಾರವನ್ನು ನೀಡಿದಂಥ ತಬಲವನ್ನು ತುಂಬ ಸುಂದರವಾಗಿ ನಡೆಸಿಕೊಟ್ಟಂಥ ಹಾರ್ಮೋನಿಯಂ ವಿದ್ವಾನ್ ಶ್ರೀ ರಾಮ್ ಭಟ್ ಅವರಿಗೂ ಕೇಂದ್ರದ ಪರವಾಗಿ ಧನ್ಯವಾದಗಳು. ವಿದುಷಿ ಶ್ರೀಮತಿ ಪೂರ್ಣಿಮಾ ವೀರಭದ್ರಯ್ಯ ಅವರಿಗೂ ಸಹ ನಮ್ಮ ಕೇಂದ್ರದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಈಗ ಈ ನಂತರವೇ ನಮ್ಮ ಶ್ರೀಮತಿ ಚಿತ್ಕಲಾ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅವರು ಏನು ನುಡಿತಾರೋ ಆ ಮಾತುಗಳ ಪ್ರೇರಣೆಯೇ ಕಾರಣ ಬಹುಶಃ ನಾನು ಈ ಕೇಂದ್ರವನ್ನು ಪ್ರಾರಂಭಿಸಿರೋದಕ್ಕೆ. ಇಲ್ಲಿ ನಾನು ಅನ್ನೋದು ಅನಿವಾರ್ಯವಾಗಿ ಹೇಳಬೇಕಾಗಿ ಬಂದಿದೆ, ಆದರೆ ನಾವು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿದೆ. ಕಾರಣ ಇಲ್ಲಿ ಎಷ್ಟೊಂದು ಜನ ನೆರೆದಿದ್ದಾರೋ ಆ ಎಲ್ಲರ ಕೈಗಳ ಜೋಡಣೆಯಿಂದ ನಾವು ಏನೋ ಒಂದು ಅಲ್ಪವಾದ ಮಾನವ ಸೇವೆಯನ್ನು ಹೃದಯಪೂರ್ವಕವಾಗಿ ಮಾಡಬೇಕು ಅಂತ ಹೇಳಿ ಹೊರಟಿದ್ದೇವೆ. ನಾವು ವೈಯಕ್ತಿಕವಾಗಿ ಮನೆಯಲ್ಲಿ ಅಥವಾ ನಮ್ಮ ವೈಯಕ್ತಿಕ ಜೀವನಗಳಲ್ಲಿ ನಾವು ಏನೇ ಸಾಧನೆಯನ್ನು ಮಾಡಿದ್ರು ಅಥವಾ ಏನೋ ಒಂದು ಕೆಲಸಗಳನ್ನು ಕ್ರಿಯೆಗಳನ್ನು ನಾವು ಮಾಡಿದ್ರು ಅದು ವೈಯಕ್ತಿಕ ಲಾಭಗಳಿಗೆ ಸೀಮಿತವಾಗಬಹುದೇ ವಿನಃ ನಿಜವಾಗಲೂ ಯಾರು ನಿಶ್ಶಕ್ತರೋ ಅಂಥವರಿಗೆ ನಾವು ಏನನ್ನೂ ಮಾಡಿದಂತೆ ಆಗುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಬೇಕು ಅನ್ನೋದು ಅನಿವಾರ್ಯ, ಮತ್ತು ಅಂತರವಿಲ್ಲದೆ ಇರುವುದು. ಎಷ್ಟು ಬೇಕು ಅಂದರೂ ಮತ್ತಷ್ಟು ಬೇಕು ಅನ್ನುವ ಒಂದು ಅಂತರವಿಲ್ಲದ ಪದ ಈ ಬೇಕು ಬೇಡ ಅನ್ನುವಂಥ ಪದ ನಿಜವಾಗ್ಲೂ ತುಂಬ ಸುಂದರವಾಗಿದೆ. ಸೊ ಯಾವಾಗ ನನಗೆಲ್ಲ ಇದೆ, ನಾನು ತೃಪ್ತಿಕರವಾಗಿದ್ದೀನಿ, ನನ್ನಿಂದ ಬೇರೆಯವ್ರಿಗೆ ಆಗಬಹುದು ಇನ್ನೂ ಬೇಕಾದಷ್ಟು ಅನ್ನುವಂಥ ಭಾವನೆಯನ್ನು ಮನುಷ್ಯ ಬೆಳೆಸ್ಕೋತಾನೋ ಆಗ ಹಲವಾರು ರೀತಿಯಲ್ಲಿ ತನ್ನ ಕೈಲಾದಷ್ಟು ಮಟ್ಟಿಗೆ ಒಂದು ತುತ್ತು ಕೊಡ್ಬೋದು, ಅಥವಾ ಬರೀ ಗಂಜಿಯನ್ನೇ ಕೊಡ್ಬೋದು, ಅಥವಾ ಮೃಷ್ಟಾನ್ನ ಭೋಜನವನ್ನೇ ಕೊಡ್ಬೋದು ಅಂತೂ ಅವನ ಶಕ್ತಿಗೆ ಏರಿದಷ್ಟು ಮಟ್ಟಿಗೆ ಅವನು ಸಾಧನೆಯನ್ನು ಮಾಡಿ ಪರರಿಗೆ ಉಪಕಾರವಾಗಿ ಅವನ ಜೀವನವನ್ನು ಸಾರ್ಥಕಗೊಳಿಸ್ಕೋಬೋದು ಅನ್ನೋದೇ ನನ್ನ ಅನಿಸಿಕೆ. ಯಾಕೆ ನಾವು ಈ ಒಂದು ಇತಿಹಾಸದಲ್ಲಿ ಎಂತೆಂಥ ಮಹಾನ್ ಪುರುಷರುಗಳ ಹೆಸರನ್ನು ಓದುತ್ತೀವಿ, ಅವ್ರ ಬಗ್ಗೆ ಹೆಚ್ಚು ತಿಳ್ಕೋತೀವಿ, ಆದರೆ ನಮ್ಮ ಬದುಕನ್ನು ಯಾಕೆ ಅಂಥ ಒಂದು ಜೀವನಕ್ಕೆ ಒಳಗಡಿಸ್ಕೋಬಾರ್ದು ಅನ್ನೋ ಭಾವನೆಗೆ ನಮ್ಮಲ್ಲಿ ಹೆಚ್ಚು ಜನ ಬರೋಲ್ಲ. ಅಯ್ಯೋ ನನಗೆ ಸಮಸ್ಯೆ ಇದೆ ರೀ, ಅಯ್ಯೋ ನನಗೆ ಫ್ರೀಡಮ್ ಇದೆ ರೀ, ಅಯ್ಯೋ ನನಗೆ ಇನ್ನೇನೋ ಇದೆ ರೀ, ಇಂಥ ಒಂದು ಸೀಮಿತವಾದ ಎಷ್ಟೋ ಕಟ್ಟುಪಾಡುಗಳನ್ನು ನಾವು ದೊಡ್ಡದು ಮಾಡಿಕೊಂಡು ಅದನ್ನು ತೋರಿಸ್ಕೊಂಡು ಸೇವೆ ಮಾಡುವುದಕ್ಕೆ ನಮಗೆ ಸ್ವತಂತ್ರ ಇಲ್ಲ ಅಥವಾ ಶಕ್ತಿ ಇಲ್ಲ ಅನ್ನೋಂಥ ಭಾವನೆಗೆ ಒಳಗಾಗಿ ನಾವು ನಮ್ಮ ಸೇವಾ ಭಾವನೆಯನ್ನು ತುಂಬ ಕಡಿಮೆ ಮಾಡ್ಕೊತಾ ಇದ್ದೀವಿ. ಅದರಿಂದ ನನ್ನ ಮೂಲ ಉದ್ದೇಶವಾಗಿ ನಾನು ಈ ಪ್ರಾರಂಭ ಮಾಡಿರೋದು ಹೆಚ್ಚು ಅಂಗವಿಕಲರಿಗೆ, ಮಾನಸಿಕವಾಗಿ ಸ್ವಲ್ಪ ತೊಂದರೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ, ಸ್ತ್ರೀಯರಿಗೆ, ಮಕ್ಕಳಿಗೆ, ಮತ್ತು ತುಂಬ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಜನರಿಗೆ ಸುಲಭವಾಗಿ ಲಭ್ಯವಾಗುವಂಥ ರೀತಿಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ನಾವು ವಿದ್ಯಾದಾನವನ್ನು ಮಾಡಬೇಕು ಅನ್ನೋದೇ ಈ ಕೇಂದ್ರದ ಮೂಲ ಉದ್ದೇಶವಾಗಿದೆ. ಎಲ್ಲರೂ ಡಾಕ್ಟ್ರು, ಇಂಜಿನಿಯರು ಇದೇ ಆಗಬೇಕು, ಕಂಪ್ಯೂಟರ್ ಸಾಫ್ಟ್ವೇರ್ ಅಂತಲೇ ಹೇಳ್ಕೊಂಡು ಹೊರಟೋದಾಗ ನಮಗೆ ಆಚೆ ಮನೆಯಿಂದ ಹೋಗಬೇಕಾದ್ರೆ ಒಂದು ಕಾಲಿಗೆ ಹಾಕುವಂಥ ರಕ್ಷಣೆ ಸಿಗದೆ ಹೋದಾಗ ನಾವು ಎಷ್ಟು ಕಷ್ಟಪಡ್ತೀವಿ. ಎಷ್ಟೇ ಐಶ್ವರ್ಯ ಇರ್ಬೋದು, ಏನೆಲ್ಲ ಇರ್ಬೋದು, ಆದರೆ ಅದು ಚೆನ್ನಾಗಿಲ್ಲದೆ ಹೋದಾಗ ನಾವು ದುಃಖಿತರಾಗ್ತೀವಿ. ಅವತ್ತು ಆ ಪ್ರೋಗ್ರಾಮೇ ಕ್ಯಾನ್ಸಲ್ ಆದರೂ ನಿಸ್ಸಂದೇಹ.
ಆಗಿದ್ರೂ ಆಗಬಹುದು. ಅದನ್ನ ಮಾಡಿಕೊಡುವಂತ ವೃತ್ತಿ ಬಹಳ ಕ್ಷುಲ್ಲಕವಾದ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ತುಂಬಿದೆ. ಅಂಥ ಭಾವನೆಗಳಿಂದ ಮನುಷ್ಯ ಮೇಲೆ ಏರಿ ಯಾವುದೇ ವೃತ್ತಿಯಾಗಲಿ ನಿಷ್ಠೆಯಿಂದ ಅದರಲ್ಲಿ ತುಂಬಾ ಶ್ರದ್ಧೆಯಿಂದ ಅವನು ತನ್ನನ್ನು ತಾನು ಅಳವಡಿಸಿಕೊಂಡಾಗ ಆ ವೃತ್ತಿಯ ವೈಶಿಷ್ಟ್ಯತೆ ಖಂಡಿತವಾಗಲೂ ಇದೆ. ಅದಕ್ಕೂ ಒಂದು ತನ್ನದೇ ಆದ ಒಂದು ಉತ್ಕೃಷ್ಟವಾದ ಸ್ಥಾನಮಾನಗಳಿವೆ ಅನ್ನುವಂಥ ಭಾವನೆಗೆ ಒಳಗಾಗಿ ಹಲವಾರು ಕ್ಷೇತ್ರದಲ್ಲಿ ನಾವು ಈಗಾಗಲೇ ಕೊಡ್ತಾ ಇದ್ದೀವಿ ಕಾರ್ಯಕ್ರಮಗಳನ್ನು. ಹಾಗಾಗಿ ಇನ್ನು ಮುಂದೆ ಅಷ್ಟೇ ಈ SSLC PUC ಓದಿ ಫೇಲ್ ಆಗಿದ್ದಾರೆ ಕೆಲವು ಡ್ರಾಪ್ಔಟ್ ಚಿಲ್ಡ್ರನ್ ಅಂತ ಹೇಳ್ತೀವಿ. ಅಂತ ಹೆಣ್ಮಕ್ಳಿಗೆ ಕೆಲವು ಹೆಣ್ಮಕ್ಳಿಗೆ ಈ ನಡುವೆ ಅಂತೂ TV ಧಾರಾವಾಹಿಗಳಲ್ಲಿ ಸಿನಿಮಾನಲ್ಲಿ ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಈಗ ಸಮಾಜ ಸಾಕಷ್ಟು ಸುಧಾರಣೆಯನ್ನು ಹೊಂದಿದೆ. ಸೊ ನಮ್ಮ ಹಿಂದಿನ ಒಂದು ಸಂಪ್ರದಾಯದ ಚೌಕಟ್ಟಿನಿಂದ ಸಾಕಷ್ಟು ಮುಂದೆ ಬಂದಿದ್ದಾರೆ. ಅದರಿಂದ ಈ ಮಾಡ್ಲಿಂಗ್ ಕೋರ್ಸು ಮತ್ತೆ ಬೇರೆ ಬೇರೆ ಥರ ಉಡುಪುಗಳ ಒಂದು ಡಿಸೈನಿಂಗ್, ಕಾಸ್ಟ್ಯೂಮ್ ಡಿಸೈನಿಂಗ್ ಅಂತ ಹೇಳ್ತೀವಿ, ಅದರ ವಿನ್ಯಾಸಗಳ ಉಡುಗೆ ತೊಡುಗೆಗಳ ಕೆಲವೊಂದು ತರಗತಿಗಳನ್ನು ಮತ್ತೆ ಇನ್ನು ಕರಕುಶಲ ಕೈಗಾರಿಕೆಗಳನ್ನು ಹೀಗೆಲ್ಲ ಇನ್ನು ವಿಭಿನ್ನವಾದ ತರಗತಿಗಳನ್ನು ನಾವಿಲ್ಲಿ ಪ್ರಾರಂಭಿಸಬೇಕು ಅಂತ ಸಹ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಇನ್ನು ಹೆಚ್ಚಿನ ಒಂದು ಔಷಧೋಪಚಾರದ ಸೇವೆಗಳು ನಿರ್ಗತಿಕರಿಗೆ ರೀಚ್ ಆಗುತ್ತಲ್ಲ, ಅಂದರೆ ಅವರನ್ನ ಸೇರಬೇಕಿದು. ಯಾರು ನಿಜವಾಗ್ಲೂ ಸಂಪಾದಿಸಿದ್ರೂ ಸಹ ಒಂದು ಡೆಟಾಲ್ ಸಹ ತಮ್ಮ ನೋವಾದಾಗ ಹಾಕೊಳ್ಳೋಕ್ಕೆ ಉಳಿಸ್ಕೊಳ್ಳೋಕೆ ಸಾಧ್ಯವಿಲ್ವೋ ಅಂಥ ಜನಗಳಿಗೆ ನಮ್ಮ ಸೇವೆ ರೀಚ್ ಆಗಬೇಕು ಅನ್ನೋ ಆಳವಾದ ಅಭಿಪ್ರಾಯ ನಮ್ಮಲ್ಲಿದೆ. ಆದರೆ ಇದು ಕೇವಲ 1 ವರ್ಷಗಳಿಂದ ಪ್ರಾರಂಭ ಆಗಿರೋ ಸಂಸ್ಥೆ. ಆದರೆ ಇದಕ್ಕೆ ತುಂಬ ಜನಗಳ ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸ ಎಲ್ಲ ತುಂಬಿರೋದ್ರಿಂದ ನಮಗೆ ಬಹಳ ಆನಂದವಾಗ್ತಿದೆ. ಎಲ್ಲವನ್ನೂ ಮಾಡುವನು ಭಗವಂತನೇ. ನಾವು ನಿಮಿತ್ತವಾಗಿ ಇಲ್ಲಿ ನಮ್ಮ ಕರ್ತವ್ಯಗಳನ್ನು ಪಾಲಿಸಲಿಕ್ಕೆ ಬಂದಿದ್ದೀವಿ. ನಾವು ಶ್ರದ್ಧೆಯಿಂದ ನಮ್ಮನ್ನು ನಾವು ಇದಕ್ಕೆ ಅಳವಡಿಸ್ಕೊಂಡಿದ್ದೀವಿ. ಇದರ ಯಶಸ್ಸು ನಿಮ್ಮೆಲ್ಲರ ಕೈಗಿದೆ. ಇದೇ ರೀತಿ ನೀವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದು ನಿಮ್ಮ ಪ್ರೀತಿ ವಿಶ್ವಾಸಗಳನ್ನು ನಮಗೆ ಕೊಟ್ಟಾಗ ಖಂಡಿತ ನಮ್ಮ ಕೇಂದ್ರ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆದು ನಿಮ್ಮೆಲ್ಲರ ಸೇವೆಗೆ ಸದಾ ಸಿದ್ಧವಾಗಿರುತ್ತೆ. ನಮಸ್ಕಾರ. ಮಾನವ ಸೇವೆಯೇ ಉತ್ಕೃಷ್ಟ ದೈವಾರಾಧನೆ. ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲ ಶಾಂತಿಯಿಂದ ಕುಳಿತು ಕೇಳಬೇಕು. ಸಭೆಗೆ ನಮಸ್ಕಾರ. ಇಲ್ಲಿ ನೆಲೆದಿರುವ ಪ್ರತಿಯೊಂದು ಜೀವಗಳು ಭಗವಂತನನ್ನು ತಮ್ಮ ಅಂತರಂಗದಲ್ಲಿ ಪ್ರಜ್ಞಾನದಲ್ಲಿ ಧರಿಸಿ ಅವನದೇ ವೈಭವವನ್ನ, ಅವನದೇ ಶಕ್ತಿಯನ್ನ ಹೊತ್ತು ಅವನದೇ ವಿಷಯವಾದ ಮಾತುಗಳನ್ನ ಕೇಳುವ ಒಂದು ಅವನು ಗುಡಿ ಗುಂಡಾರ ಇತ್ಯಾದಿಗಳಲ್ಲಿ ಅವನ್ನ ಕೂರಿಸಿ ಅವನಿಗೆ ಮಾನವಾತೀತವಾದ ಪೂಜೆ, ಸೇವೆ, ಸತ್ಕಾರ, ಭಾವನೆ ಇವುಗಳಿಂದ ಅವನ್ನ ಅರ್ಚಿಸೋದು ನಮ್ಮಲ್ಲಿ ಬೆಳೆದು ಬಂದಿರೋ ರೂಢಿ. ಈ ಮಾನವರಿಗೆಲ್ಲ ಊಟ ಬಟ್ಟೆ ತಿಂಡಿ ಕೊಟ್ಟು ಅವ್ರಿಗೆ ಸೇವೆ ಮಾಡ್ಬಿಟ್ರೆ ದೇವ್ರಿಗೆ ಅದು ಹ್ಯಾಕ್ ಸೇರುತ್ತೆ ಏನೋ ಪ್ರಶ್ನೆ ಬರಬಹುದು. ಅಥವಾ ಕೆಲವರು ನಮ್ಮಲ್ಲಿ ಹೇಳ್ತಾರಲ್ಲ, ಆ ಬೀದಿಗೆ ಹೋಗೋವ್ರಿಗೆಲ್ಲ 3 ಕಾಸು ದಕ್ಷಿಣೆ ಹಾಕಿದ್ರೆ ಅದ್ ಯಾರು ಕುಡಿತಾರೆ ಅವ್ರಿಗೆಲ್ಲ ಅದು ತಿಂಡಿ ಕೊಟ್ರೆ ಅಥವಾ ಇನ್ನೇನೋ ಮಾಡಿದ್ರೆ ಅದೆಲ್ಲ ಅಸಾರ್ಥಕವಾಗುತ್ತೆ. ಅದೆಲ್ಲ ಮಾಡಬಾರ್ದು. ಬಹಳ ನಿಷ್ಠಾವಂತರು, ದೊಡ್ಡ ಮನುಷ್ಯರು, ತುಂಬಾ ಓದ್ಕೊಂಡವ್ರು ಇಂಥವ್ರಿಗೆ ಮಾತ್ರ ಮಾಡಿದ್ರೆ ಅದು ಸೇವೆ ಆಗುತ್ತೆ ಅಂತ ಹೀಗೆಲ್ಲ ಕೆಲವು ಭಾವನೆಗಳು ನಮ್ಮಲ್ಲಿ ಹಾಗಾಗಿ ಕೇಳಿ ಬರೋದು. ರೋಗೋಪಚಾರ ಮಾಡೋದು ಒಂದೇ ಇಲ್ಲ, ಅರಿವನ್ನು ಬೆಳೆಸ್ಕೊಂಡು ಆರೋಗ್ಯವನ್ನು ಮಾಡಿಕೊಡ್ಬಹುದು ಮತ್ತು ಅಭಾವಕ್ಕೆ ನಮ್ಮ ಕೈಲಾದಂತಹ ಒಂದು ಸಹಾಯವನ್ನು ಉಂಟು ಮಾಡಿ ಅವರು ತೃಪ್ತನಾಗುವಂತೆ ಮಾಡುವುದು ಇದು ಪ್ರತಿ ಮಾನವನ ಹಕ್ಕು. ಯಾಕೆಂದ್ರೆ ಎಲ್ಲರೂ ಕೇಳೋದೇನು, ನೆಮ್ಮದಿ, ಸುಖ, ಇವೆರಡನ್ನೇ ಕೇಳ್ತಾರೆ. ಅದೆರಡಕ್ಕೋಸ್ಕರ ಬೇರೆ ಅವರ ಪ್ರಯತ್ನಗಳು, ಹೋರಾಟಗಳು ಇರುತ್ತೆ. ಇಂಥ ಹೋರಾಟದಲ್ಲಿ ನಾವು ಒಬ್ರಿಗೊಬ್ರು ಕೈ ಜೋಡಿಸೋದು, ಒಬ್ರು ಸೇವೆ ಮಾಡೋದು ತುಂಬಾ ಅಗತ್ಯವೂ ಪುಣ್ಯಕರವೂ ಆಗಿದೆ. ಇದು ದೈವಾರಾಧನೆ ಅಲ್ಲದೆ ಬೇರೆ ಏನು ಅಲ್ಲ. ಹೀಗಾಗಿ ಮಾನವ ಸೇವೆ ಅತ್ಯುತ್ಕೃಷ್ಟವಾದ ದೈವಾರಾಧನೆ ಎಂಬುದಾಗಿ ಹೇಳಿರೋದು ತುಂಬಾ ಉಚಿತವಾದ, ಸತ್ಯವಾದ, ಸಾರ್ವಭೌಮ ಸತ್ಯ ಅಂತಲೇ ಹೇಳ್ಬಹುದು ಅದನ್ನ. ಅಂತಹ ಮಾತಾಡನ್ನ ಕೇಳಿದ್ದೀರಾ? ಅವರು ತಮ್ಮ ತೀವ್ರವಾದ ಕೆಲಸದ ಒತ್ತಡದಲ್ಲಿ ಈಗ ತಾನೇ ಚಿಗುರಿ ಬೆಳೆಯಲಿಕ್ಕೆ ಕಣ್ಣು ಬಿಡ್ತಾ ಇರುವಂಥ ಒಂದು ಈ ಸಣ್ಣ ಸಂಸ್ಥೆಯ ಕರೆಯೋಲೆಗೆ ಹೋಗೊಟ್ಟು ಅವರು ಬಂದಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಹೌ ಲಾಂಗ್ ಯು ನೋ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಡೀಪ್ ಯು ನೋ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ. ಆ ಥರ ಅವರ ನನ್ನ ಒಂದು ಸ್ನೇಹ, ಪರಿಚಯ, ಆತ್ಮೀಯತೆ ಬಹಳ ಕಡಿಮೆ ವರ್ಷಗಳೇ ಅಂತ ಅನಿಸಿದ್ರೂ ಸಹ ಬಹಳ ಜನ್ಮಗಳ ಅನುಬಂಧ ಅನ್ನೋ ಅಷ್ಟು ಒಂದು ವಾತ್ಸಲ್ಯ ಬಂಧನದಲ್ಲಿ ನಾವಿಬ್ಬರಿದ್ದೇವೆ ಅಂತ ಹೇಳ್ಕೊಳ್ಳೋಕೆ ತುಂಬ ಸಂತೋಷ ಆಗುತ್ತೆ. ಅವರು ಈ ಕಾರ್ಯಕ್ರಮವನ್ನು ಒಪ್ಪಿ ಬಂದು ನಡೆಸಿಕೊಟ್ಟಿದ್ದಕ್ಕೆ ನಮ್ಮ ಕೇಂದ್ರದ ಪರವಾಗಿಯೂ ವೈಯಕ್ತಿಕವಾಗಿಯೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು.
ಧನ್ಯವಾದಗಳು ಶ್ರೀಮತಿ ಚಿಕ್ಕನವರೇ. ಹೀಗೆ ಮತ್ತೆ ವಾತ್ಸಲ್ಯಪೂರ್ವಕವಾಗಿ ನಮ್ಮ ಸಂಸ್ಥೆಗೆ ಆಗಾಗ ಬಂದು ನಿಮಗೆ ಹೆಚ್ಚಿನ ಮಾರ್ಗದರ್ಶನವನ್ನು ಕೊಡುವಂತ ಆಗಲಿ. ಯೋಗಿ ಅಕ್ಕ ಅವರ ಒಂದು ಪ್ರಸಿದ್ಧವಾದ ಗ್ರಂಥ ಇದೆ, ಅಡ್ವೆಂಚರ್ಸ್ ಇನ್ ಸೆಲ್ಫ್ ಡಿಸ್ಕವರಿ. ಅಂದರೆ ಅದು ನಾವು ನಮ್ಮನ್ನೇ ಕಂಡುಕೊಳ್ಳುವ ಒಂದು ಸಾಹಸ. ಅದು ವಾಸ್ತವವಾಗಿ ಒಂದು ಸಾಹಸವೇ. ನಮ್ಮನ್ನು ನಾವು ಕಂಡುಕೊಳ್ಳೋದಿದೆಯಲ್ಲ, ಅದು ಬಹಳ ಬಹಳ ಮಟ್ಟಿಗೆ ಕಷ್ಟದ ಕೆಲಸವೂ ಹೌದು. ನಮ್ಮೊಳಗೆ ಇಳಿದುಕೊಂಡು ನೋಡಬೇಕಾಗತ್ತೆ ನಮ್ಮನ್ನು ನಾವು ಏನು, ನಮ್ಮಲ್ಲಿರೋ ಒಳ್ಳೆಯ ಗುಣಗಳೇನು, ನಮ್ಮಲ್ಲಿರತಕ್ಕಂಥ ಅವಗುಣಗಳೇನು, ಈ ಅವಗುಣಗಳನ್ನು ಹೇಗೆ ನಾವು ಬದಲಾಯಿಸ್ಕೋಬಹುದು, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡೋದಿದೆಯಲ್ಲ, ಅದು ಒಂದು ದೊಡ್ಡ ಸಾಹಸ. ಅದು ಸುಲಭದಲ್ಲಿ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಈ ಗ್ರಂಥವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿ ಅಂತ ಜಮುನಾರಾಣಿಯವರು ಕೇಳಿಕೊಟ್ರು. ಇದೇ ಮಾತನ್ನ ಯೋಗಿ ಅರ್ಕಾರವರು ನನಗೊಂದು ಇಮೇಲ್ನಲ್ಲಿ ಹೇಳುವಾಗ ಕೇವಲ 2 ದಿವಸದ ಕೆಳಗೆ ಒಂದು ಅದ್ಭುತವಾದ ಪದಾನ ಹಾಕಿದ್ದಾರೆ. ಅವರು ಇದನ್ನ ಏನು ಒಂದು ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಅದನ್ನು ಅವರು ಇಂಪ್ರಿಂಟೆಡ್ ಫಾಸಿಲೈಸ್ಡ್ ಇನ್ಸ್ಪಿರೇಷನಲ್ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ. ಫಾಸಿಲೈಸ್ಡ್ ಅನ್ನೋ ಪದವನ್ನು ಅವರು ಹೇಳಿದಾಗ ಕನ್ನಡದಲ್ಲಿ ಅದಕ್ಕೆ ಸಮಾನಾಂತರವಾದ ಪದ ಪಳೆಯುಳಿಕೆ ಅಂತ. ಅಂದರೆ ನಾವು ಒಂದು ವೇಳೆ ಆರ್ಕಿಯಾಲಜಿನಲ್ಲಿ ಉತ್ಖನನ ಮಾಡಿದಾಗ ಭೂಮಿ ಒಳಗೆ ನಮಗೆ ಅನೇಕ ಎಷ್ಟೋ ಶತಮಾನದ ಹಿಂದಿನ ಆಗಿದ್ದ ಪ್ರಾಣಿಗಳ, ಮನುಷ್ಯರ ವಸ್ತು ವಿಶೇಷಗಳೆಲ್ಲ ಸಿಗುತ್ತೆ. ಕೆಲವು ನೀವು ಕೇಳಿರಬಹುದು, ಮರ ಅಷ್ಟು ವರ್ಷ ಇದ್ದು ಗಟ್ಟಿ ಕಲ್ಲಾಗ್ಬಿಡ್ಬಹುದು, ಅಥವಾ ಈ ಬೃಹತ್ ಪ್ರಾಣಿಗಳು, ಡಿನೋಸರ್ ಅಂತ ಪ್ರಾಣಿಗಳು ಬರೀ ಅದರ ಮೂಳೆಗಳು ಮಾತ್ರ ಅಲ್ಲಿ ಸಿಗಬಹುದು. ಅವು ಏನೋ ಒಂದು ಕಥೆ ಹೇಳುತ್ತೆ. ಅಂತಹ ಕಾಲದಲ್ಲಿ ಏನು ಜನ ಇದ್ರು, ಏನು ಪ್ರಾಣಿಗಳಿದ್ರು, ಅವ್ರು ಏನಾದ್ರು ಅಂತನೋ ಒಂದು ಕಥೆನ ಹೇಳುತ್ತೆ. ಅದಕ್ಕೆ ಬಹಳ ಅರ್ಥ ಇದೆ. ನಾವು ಅದಕ್ಕೆ ಯೋಗಿಗಳ ವಿಷಯವನ್ನು ನಾವು ಮಾತಾಡಿದಾಗ ಅವರ ಒಂದೊಂದು ಪದದಲ್ಲೂ ಅಡಗಿರ್ತಕ್ಕಂಥ ಅರ್ಥ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಏನು ಅವ್ರು ಹೇಳೋಕೆ ಪ್ರಯತ್ನ ಪಟ್ಟಿದ್ದಾರೆ, ಒಂದು ನಾವೆಲ್ಲ ಏನು ವಿಷಯವನ್ನು ಇವತ್ತು ನಮ್ಮ ಆತ್ಮ ಉನ್ನತಿಗೋಸ್ಕರ ತಿಳಿಯೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ, ಅದು ಮರೆತೋಗಿದೆ. ಎಷ್ಟೋ ವರ್ಷಗಳವರೆಗೆ, ಸಾವಿರಾರು ವರ್ಷಗಳ ಹಿಂದೆ ಸಿದ್ಧರು, ಯೋಗಿಗಳು ಏನು ನೋಡ್ತಾ ಇದ್ರು ಅದು ನಾವು ಪೂರ್ತಿ ಮರೆತೇ ಬಿಟ್ಟಿದ್ವಿ. ಅದು ಪಳೆಯುಳಿಕೆಯೇ ಆಗಿ ಹೋಗಿದೆ. ಅದಕ್ಕೆ ಮತ್ತೆ ನಾವು ರಿಸರೆಕ್ಷನ್, ಅದಕ್ಕೆ ಮತ್ತೆ ನಾವು ಜೀವ ಕೊಡಬೇಕು. ಅದು ಮತ್ತೆ ನಮ್ಮಲ್ಲಿ ಒಂದು ಭಾಗವಾಗಬೇಕು. ಇದನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡ್ಕೋಬೇಕು ಅನ್ನೋ ಅರ್ಥದಲ್ಲಿ ಒಂದು. ಇನ್ನೊಂದು ಫಾಸಿಲ್ ಅಂತಕ್ಕಂಥದ್ದು, ನಮ್ಮ ಏನು ಈ ದೇಹ ಇದೆ, ಈ ಮನಸ್ಸಿದೆ, ನಮ್ಮ ತಂದೆ ತಾಯಿಯರಿಂದ ನಮಗೆ ಕೊಟ್ಟಲ್ಪಟ್ಟ ದೇಹವಲ್ಲ, ಮೆದುಳಲ್ಲ. ಇದು ಎಷ್ಟೋ ಲಕ್ಷ ವರ್ಷಗಳಿಂದ ಮನುಷ್ಯ ಅವನ ವಿಕಾಸ ಹೊಂದಿದ ಹಾಗೆ ಆ ವಿಕಾಸವನ್ನು ನಾವು ನಮ್ಮ ಮೆದುಳಿನಲ್ಲಿ ಕಾಣ್ತೇವೆ. ನಾವು ಇವತ್ತು ಏನಿದ್ದೀವಿ, ಏನು ಆಲೋಚನೆ ಮಾಡ್ತಿದ್ದೀವಿ, ಏನು ಹೇಳೋಕ್ಕೆ ಪ್ರಯತ್ನ ಪಡ್ತೀವಿ, ಯಾವ ಸಾಧನೆಗಳನ್ನು ಮಾಡ್ತೀವಿ, ಅದೆಲ್ಲವೂ ಇವತ್ತಿನದಲ್ಲ, ಇದು ಎಷ್ಟೋ ಹಳೆಯದು ಅಂತನ್ನೋದು ಆ ಪದದಲ್ಲೇ ನಮಗೆ ಗೊತ್ತಾಗುತ್ತೆ. ಈ ರೀತಿ ಅವರು ಯೋಚನೆ ಮಾಡಿ ಹೇಳಿರೋ ಈ ಪುಸ್ತಕದಲ್ಲಿ ಅವರು ಈ ನಮ್ಮ ಸಾಹಸವನ್ನು 3 ಹಂತದಲ್ಲಿ ಗುರುತಿಸ್ತಾರೆ. ದೇಹ, ಮನಸ್ಸು, ಆಮೇಲೆ ಪ್ರಜ್ಞೆ.
ಈ 3 ಹಂತದಲ್ಲಿ ಇವರು ಗುರುತಿಸಿರೋದು ಬಹಳ ಮುಖ್ಯ. ಇದನ್ನು ನಾವು ತಿಳ್ಕೋಬೇಕು. ಪ್ರಧಾನವಾಗಿ ನೀವು ಇಟ್ಟಿರ್ತಕ್ಕಂಥ ವಿಷಯ ವಿಶ್ವಶಾಂತಿ. ಇವತ್ತು ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರಿ, ಬೆಳಗಾಗಿದ್ದರೆ ಯುದ್ಧವಾಗಬಹುದು ಅನ್ನೋ ಭೀತಿ ಇದೆ, ಪ್ರಪಂಚವೇ ನಾಶವಾಗಬಹುದು ಅನ್ನೋ ಭೀತಿ ಇದೆ. ಇಂತಹ ಸಂದರ್ಭದಲ್ಲಿ ವಿಶ್ವಶಾಂತಿಗೆ ಬಹಳ ಮಹತ್ವ, ತುಂಬಾ ಮಹತ್ವ ಇದೆ. ಈ ಮಹತ್ವವನ್ನು ಅವರು ಆಗಲೇ ಹೇಳಿದ್ದರು. ಈ ಪುಸ್ತಕದಲ್ಲಿ ಒಂದು ಅಧ್ಯಾಯ ಇದೆ ಪ್ರೀತಿಯ ಮೇಲೆ. ಪ್ರೀತಿಯೇ ಪ್ರಧಾನವಾದ ಕಾರಣ. ಈ ವಿಶ್ವಶಾಂತಿಯನ್ನು ನಾವು ಆಗ ಮಾಡಬೇಕಾದ್ರೆ ಪ್ರೀತಿ ಇರಬೇಕು ಅಂತ ಹೇಳ್ತಾರೆ. ಅದು ಎಂತಹ ಪ್ರೀತಿ ಅಂದರೆ ವಿಶ್ವ ಪ್ರೀತಿ. ಇದು ಬೇರೆ ನಾವು ಸಣ್ಣ ಪುಟ್ಟದಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೀತಿಸುವಂತಹ ಒಂದು ತೀರಾ ಕೆಳಮಟ್ಟದಿಂದ ಹಿಡಿದು ಇಡೀ ಈ ಲೋಕವನ್ನೇ ಪ್ರೀತಿಸುವಂಥ ದೊಡ್ಡ ಹೃದಯ ನಮ್ಮಲ್ಲಿ ಬಂದಾಗ ಅದು ಎಲ್ಲ ಕಡೆ ಹರಡುತ್ತೆ. ಅದರಿಂದ ವಿಶಾಲವಾದ ಪ್ರಭಾವ ಆಗುತ್ತೆ. ಒಬ್ಬ ಮತ್ತೊಬ್ಬನನ್ನು ಗುರುತು ಹಿಡಿಬಲ್ಲ, ಅರ್ಥ ಮಾಡ್ಕೊಳ್ಬಲ್ಲ. ಆ ಪ್ರೀತಿಯಿಂದಷ್ಟೇ ನಮಗೆ ವಿಶ್ವಶಾಂತಿ ಸಿಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಆ ವಿಶ್ವಶಾಂತಿ ಈ ಪ್ರೀತಿಯಿಂದ ಅನ್ನೋ ಒಂದು ಮಾತನ್ನು ಈ ಪುಸ್ತಕದಲ್ಲಿ ಅವರು ವಿಶೇಷವಾಗಿ ಎತ್ತಿ ತೋರಿಸಿದ್ದಾರೆ. ಇವತ್ತು ನಾವು ಈ ಅವರ ಹುಟ್ಟುಹಬ್ಬದ ದಿವಸದಲ್ಲಿ ಅವರಿಗೆ ಪ್ರಿಯವಾದ ಈ ವಿಷಯವನ್ನು ಹೇಳುವಾಗ ಈ ಮಾತನ್ನು ನಾವು ಆಡಬೇಕಾಗುತ್ತೆ. ಅದಕ್ಕೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಅವರ ಮಾತಿನಲ್ಲೇ ನೀವು ಕೇಳಿದ್ರೆ ಚೆನ್ನಾಗಿರುತ್ತೆ. ಅದೊಂದು ಪ್ಯಾರಾಗ್ರಾಫನ್ನು ನಾನು ಓದ್ತೀನಿ, ಅವ್ರು ಏನು ಹೇಳ್ತಾರೆ ಅನ್ನೋದು. ಅಂದರೆ ಯಾವ ಪ್ರೀತಿಯ ವಿಷಯ ನಾವು ಹೇಳೋದು ವಿಶ್ವ ಪ್ರೀತಿ. ನಿಮ್ಮ ದನಿಯಲ್ಲಿ, ನಿಮ್ಮ ಜೀವನ ಶೈಲಿಯಲ್ಲಿ, ನಿಮ್ಮ ನಡವಳಿಕೆಗಳಲ್ಲಿ, ನೀವು ಮಾಡುವ ಕ್ರಿಯೆಯಲ್ಲಿ, ನಿಮ್ಮ ರೂಪದಲ್ಲಿ, ನೀವು ಆಲೋಚಿಸುವ ರೀತಿಯಲ್ಲಿ ಅಗಾಧವಾದ ಬದಲಾವಣೆ ಉಂಟಾಗುತ್ತದೆ. ನಿಮ್ಮಲ್ಲಿರುವುದೆಲ್ಲ ವಿಶ್ವಮಯವಾಗುತ್ತದೆ, ಆಧ್ಯಾತ್ಮಿಕವಾಗುತ್ತದೆ ಮತ್ತು ರುಚಿಪೂರ್ಣವಾಗುತ್ತದೆ. ನಿಮ್ಮ ಸಂಪರ್ಕಕ್ಕೆ ಬಂದವರೆಲ್ಲ ಅವರು ಎಷ್ಟೇ ಹಠವಾದಿಗಳಿರಲಿ ನಿಮ್ಮ ಶಕ್ತಿಯ ಅನುಭವ ಪಡೆಯುತ್ತಾರೆ. ಇದನ್ನು ಅನುಭವಿಸಲು ಅವರಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು, ಆದರೆ ಅದರ ಸಕಾರಾತ್ಮಕ ಅನುಭವ ಅವರಿಗೆ ನಿಧಾನವಾಗಿ ಆಗಿಯೇ ಆಗುತ್ತದೆ. ಪ್ರತಿಯೊಬ್ಬರು ತಮ್ಮ ಹೃದಯಗಳನ್ನು ತೆರೆದುಕೊಳ್ಳುವಂತಾಗಲಿ, ತೆರೆದು ತಮ್ಮೊಳಗೆ ಇರುವ ಈ ಅನರ್ಘ್ಯ ಭಂಡಾರವನ್ನು ನೋಡುವಂತಾಗಲಿ. ಹಾಗಾದಾಗ ಅವರು ಪ್ರೀತಿಯ ಈ ಬೆಳಕನ್ನು ಬೇರೆಯವರಿಗೆ ಹಂಚಿ ಅವರಲ್ಲೂ ಪರಿವರ್ತನೆ ತರುವಂತಾಗಲಿ. ಇದು ವಿಶ್ವದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತದೆ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಆ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳಿ ಯೋಗಿ ಅರ್ಕ ಅವರು ಬಯಸಿದ್ದಾರೆ. ಇದು ನಮ್ಮಲ್ಲೇ ಇದೆ, ನಮ್ಮಲ್ಲೇ ಇರ್ತಕ್ಕಂಥ ಗುಣ. ಇದೇನು ಹೊರಗಡೆಯಿಂದ ಬರಬೇಕಾದ ಗುಣ ಅಲ್ಲ. ನಾವು ನಮ್ಮನ್ನು ಕಾಣ್ಕೋಬೇಕು. ನಮ್ಮ ಪ್ರೀತಿ ಅನ್ನೋದು ಎಲ್ಲ ಕಡೆ ಹರಿಬೇಕು, ಅದರಿಂದ ಪ್ರಕಾಶ ಬರಬೇಕು. ಹಾಗಾದಾಗ ಒಬ್ಬರು ಇನ್ನೊಬ್ಬರನ್ನ ಪ್ರೀತಿಯಿಂದ ನೋಡ್ತಾರೆ, ಹತ್ತಿರ ಬರ್ತಾರೆ, ಸಂಪರ್ಕಕ್ಕೆ ಬಂದಾಗ ಆತ್ಮೀಯತೆ ಬೆಳೆಯುತ್ತೆ. ಇದು ಒಂದು ಬಹಳ ವಿಶಾಲವಾದ ಮನೋಭಾವ. ಆವಾಗ ದ್ವೇಷಕ್ಕೆ ಕಾರಣವೇ ಇರೋದಿಲ್ಲ. ಈ ವಿಶ್ವಶಾಂತಿ ಮಾತನ್ನು ಅರ್ಕ ಅವರು ನಮಗೆ ಕೊಟ್ಟಿದ್ದಾರೆ. ಅವರ ಚಿಂತನೆ ಈ ಪುಸ್ತಕದಲ್ಲಿ ಇನ್ನೂ ಬಹಳ ವಿಶಾಲವಾಗಿದೆ. ಆದರೆ ಇವತ್ತು ಕೇವಲ ಅವರ ವಿಶ್ವಶಾಂತಿಯ ಮಾತನ್ನು ನಾವು ಮಾಡಿದ್ರಿಂದ ಅದಕ್ಕೆ ಸಂಬಂಧಪಟ್ಟ, ಅದಕ್ಕೆ ಮೂಲಾಧಾರವಾದ ಈ ಪ್ರೀತಿಯ ವಿಷಯವನ್ನು ಎರಡು ಹೇಳಬೇಕು ಅಂತ ನನಗನ್ನಿಸ್ತು. ಪುಸ್ತಕದಲ್ಲಿ ಅವರು ಅನೇಕ
ಭಾವನೆಗಳನ್ನು ತೆರೆದಿಟ್ಕೊಂಡು ಹೋಗ್ತಾರೆ. ಪ್ರತಿಯೊಂದನ್ನು ಒಬ್ಬ ಮೆಡಿಕಲ್ ಡಾಕ್ಟರ್ ದೇಹವನ್ನು ಒಂದು ಚಿಕಿತ್ಸೆ ಮಾಡಬೇಕಾದ್ರೆ ಯಾವ ರೀತಿ ಕುಯ್ದು ಒಳಗಡೆ ಹೋಗ್ತಾನೋ, ಒಂದೊಂದೇ ನರಗಳನ್ನು ರಕ್ತನಾಳಗಳನ್ನು ಬಿಡಿಸ್ಕೊಂಡು ಹೋಗ್ತಾನೋ, ಹಾಗೆ ಒಂದೊಂದನ್ನು ಅವರು ಬಿಡಿಸ್ಕೊಂಡು ಹೋಗಿದ್ದಾರೆ. ಅದು ಓದೋದಕ್ಕೆ ತುಂಬ ಚೆನ್ನಾಗಿದೆ. ಜೊತೆಗೆ ಇಂತಹ ಪುಸ್ತಕ ಬಹಳ ಮುಖ್ಯ. ನಮ್ಮ ಮೇಲ್ಮೆಗೆ ನಮ್ಮಲ್ಲಿ ಮೌಲ್ಯಗಳು ಇವತ್ತು ಹಾಳಾಗ್ತಾ ಇರುವಾಗ ಇಂತಹ ಪುಸ್ತಕ ಬಹಳ ಮುಖ್ಯ. ಇತ್ತೀಚೆಗೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿನಲ್ಲಿ ಇದೊಂದು ಹೊಸದಾದ ಪ್ರೋಗ್ರಾಮ್ ಶುರು ಆಗ್ತಾ ಇದೆ. ಅದನ್ನು ಅವರು ಮೊರಾಲಿಟಿ ಆ್ಯಂಡ್ ಸ್ಪಿರಿಚುಯಾಲಿಟಿ, ಕೋರ್ಸ್ ಆನ್ ಮೊರಾಲಿಟಿ ಆ್ಯಂಡ್ ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ. ಅಂದರೆ ಮೌಲ್ಯಗಳು, ಆಧ್ಯಾತ್ಮಿಕತೆ. ಇದು ಬಹಳ ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ, ಆದರೆ ಸ್ವಲ್ಪ ವ್ಯತ್ಯಾಸ ಇದೆ. ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕನಿಲ್ಲದೆ ಹೋದರೂ ಕೂಡ, ಅಂದರೆ ಅವನೇನು ಆತ್ಮದ ದರ್ಶನ ಮಾಡಬೇಕು, ದೇವರ ದರ್ಶನ ಮಾಡಬೇಕು ಅಂತ ಇಷ್ಟಪಡದೆ ಹೋದರೂ ಕೂಡ ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರ್ಬೋದು, ಅವನಲ್ಲಿ ಮೌಲ್ಯಗಳಿಗೆ ಬೆಲೆ ಇರಬಹುದು. ಆದರೆ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕನಾಗಿದ್ದಾಗ ಅವನಲ್ಲಿ ಮೌಲ್ಯಗಳಿಲ್ಲ ಅಂದರೆ ಅದು ಬರೀ ಆಡಂಬರ ಆಗುತ್ತೆ, ಸುಳ್ಳುತನ ಆಗುತ್ತೆ. ಅಂದರೆ ಆಧ್ಯಾತ್ಮಿಕತೆಗೆ ಮಾತ್ರ ಮೌಲ್ಯಗಳು ಮೂಲಾಧಾರ. ಅದಿಲ್ಲದೆ ಆಧ್ಯಾತ್ಮಿಕನ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಇದು ಈ ಪುಸ್ತಕದಲ್ಲಿ ಪ್ರಧಾನವಾಗಿದ್ದು ಕಾಣುತ್ತೆ. ಅವರು ಎಲ್ಲ ಮೌಲ್ಯಗಳನ್ನು ಒಬ್ಬ ಚಿಕಿತ್ಸಕ ನೋಡುವ ದೃಷ್ಟಿಯಿಂದ ನೋಡಿ ನಮಗೆ ತೆರೆದಿಟ್ಟಿದ್ದಾರೆ. ಅದು ನೀವೆಲ್ಲ ಓದಿದ್ರೆ ನಿಮಗೆ ಖಂಡಿತ ವೈಯಕ್ತಿಕವಾಗಿ ಆಧ್ಯಾತ್ಮಿಕವಾಗಿ ಮೇಲ್ಮೆ ಸಿಗುತ್ತೆ ಅಂತ ನನಗನ್ಸುತ್ತೆ. ಇದು ನಾನು ಅರ್ಕ ಅವರ ಇವತ್ತಿನ ಹುಟ್ಟುಹಬ್ಬದ ದಿವಸ, ಇವತ್ತು ಅವ್ರು ಏನು ಹೇಳಿದ್ದಾರೆ ಅಂದರೆ, ನನಗೆ ಕಳಿಸಿದ ಇಮೇಲ್ನಲ್ಲಿ ಇವತ್ತು ನಾನು ಮೌನದಿಂದಿರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಯಾವುದೇ ಬೇರೆ ಕಾರ್ಯಕ್ರಮಗಳಿಗೂ ನಾನು ಇದು ಮಾಡೋದಿಲ್ಲ, ಇವತ್ತು ಮೌನದಿಂದಿರ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅದು ಯಾತಕ್ಕೆ ಅಂತಂದ್ರೆ ಮೌನ ಕೂಡ ಬಹಳ ಸುಲಭ ಅಲ್ಲ, ಅದು ಬಹಳ ಕಷ್ಟ. ಮೌನದಲ್ಲಿ ನಾವಿರೋದು ಅಂದ್ರೆ ನಮ್ಮೊಳಗೆ ನಾವು ನೋಡ್ಕೋಬೇಕು ಅಂತ ಮಾತು ಮೊದಲು ನಾವು ಆಡಿದ ಮಾತು. ಆವಾಗ ಅದನ್ನು ಇಂಟ್ರಾಸ್ಪೆಕ್ಷನ್, ಆತ್ಮಾವಲೋಕನ, ಅದು ಬಹಳ ದೊಡ್ಡ ಕಲೆ. ಸಾಧುಗಳಿಗೆ ಮಾತ್ರ ಸಿದ್ಧಿಸುವಂಥ ಕಲೆ, ಸಿದ್ಧಿ ಪಡೆದವರು ಮಾತ್ರ ಹೇಳುವ ಮಾತಿದು, ನಮ್ಮ ಕೈಲಿ ಆಗೋದು. ಈ ಎರಡು ಮಾತು ಹೇಳಿ ನಾನು ನನ್ನ ಮಾತು ನಮಸ್ಕಾರ. Will never grow since spirit is never born. It always existed and will. Every birthday only reminds one how eternal one is internally, and how transitory the moments of life is not realized and love is not experienced. If otherwise, the celebration of birthday becomes a true celebration. That celebration makes one stay ever youthful. May you blossom more profoundly with newer and newer unfoldments of your various fragrances of your inner self, in tune with higher self. Thus, be inspirational examples to the world. Yours always, as you call, Mahaguru. Namaskar. ಸಭಿಕರಿಗೆ ನಮಸ್ಕಾರ. ಶ್ರೀ ಅರ್ಕಜ್ಞಾನ ವಿತರಣಾ ಕೇಂದ್ರಕ್ಕೆ ನಾನು ಮತ್ತು ನನ್ನ ಮಗಳು ಪಲ್ಲವಿ 1 ವರ್ಷದಿಂದ ಬರುತ್ತಿದ್ದೇವೆ. ಈ ಕೇಂದ್ರದಿಂದ ನಾನು ಬಹಳ ಉಪಯೋಗವನ್ನು ಪಡೆದಿದ್ದೇನೆ. ನನ್ನ ಮಗಳಿಗೆ ದೈಹಿಕವಾಗಿ ಆರೋಗ್ಯ ಸರಿಯಿಲ್ಲ. ಈಗ ಅವಳು ತುಂಬ ಚೆನ್ನಾಗಿದ್ದಾಳೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಯೋಗ ಕ್ಲಾಸಿನಲ್ಲಿ ನಮಗೆ ಭಜನೆ, ದೇವರ ಗೀತೆ ಮತ್ತು ಯೋಗ ಎಲ್ಲ ನಡೆಯುತ್ತಿತ್ತು. ನನ್ನ ಮಗಳಿಗೆ ಹಾಡು ಹೇಳುವುದರಿಂದ ಅವಳಿಗೆ ಮಾತನಾಡಲು ಅನುಕೂಲವಾಗುತ್ತಿತ್ತು. ಈ ಕೇಂದ್ರದಲ್ಲಿ ಅವಳಿಗೆ ಎಲ್ಲ ಕ್ಲಾಸನ್ನು ಉಚಿತವಾಗಿ ನಡೆಸುತ್ತಿದ್ದಾರೆ. ನನಗೂ ಸಹ ಆರೋಗ್ಯದಲ್ಲಿ ತುಂಬ ತೊಂದರೆ ಇದೆ. BP ಮತ್ತು ಗ್ಯಾಸ್ಟ್ರಿಕ್ ಟ್ರಬಲ್ ಇದೆ.
ಈಗ ನನಗೆ ಕಡಿಮೆ ಆಗಿದೆ ಅಂತ ಹೇಳಲು ಇಚ್ಛಿಸ್ತೇನೆ. ನನ್ನ ಚಟುವಟಿಕೆಯು ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇದು ಮಾಡ್ತೀನಿ. ಈ ಕೇಂದ್ರಕ್ಕೆ ನನ್ನ ಮಗಳ ಜೊತೆಗೆ ಇನ್ನೂ ಮಕ್ಕಳು ಸೇರಿದರೆ ತುಂಬ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಅರ್ಕ ಜ್ಞಾನ ವಿತರಣಾ ಕೇಂದ್ರದಿಂದ ಪ್ರಯೋಜನವನ್ನು ಪಡೆದಿದ್ದೇನೆ. ಈ ಸಂಸ್ಥೆಗೆ Respected audience, I feel glad to express my deep feelings about Yogiji and this institution. From my childhood, I have known Yogiji. Whenever I make things very complicated and intense, he makes me understand in a very simple way. He is very simple person, friendly and humorous. He is beyond words to be expressed. I can say he is a living legend. Here we have different facilities, different classes to which each and every person can join. I thank you for giving me an opportunity to speak. To tell a few words on this occasion. I joined this institution to learn drawing during August. My teacher ನಮಗೆ ಈ ಯೋಗ ಕ್ಲಾಸಿಂದ ತುಂಬ ಬೆನಿಫಿಟ್ ಆಗಿದೆ. ಇಲ್ಲಿ ನಾವು ಯೋಗ ಕ್ಲಾಸ್ ನಡೆಸುತ್ತಿರುವ ಜಮುನಾ ಮೇಡಮ್ ತುಂಬ ಎಲ್ಲರ ಜೊತೆ ತುಂಬ ಸಹಕಾರದಿಂದ ಹಾಗೂ ನಮ್ಮ ಜೊತೆ ತುಂಬ ವಿನಯದಿಂದ ವರ್ತಿಸಿ ನಮ್ಗೆ ಎಲ್ಲ ಥರದ ಸಾಧನೆಯನ್ನು ಸಹ ಹೇಳ್ಕೊಡ್ತಾ ಇದ್ದಾರೆ. ಆದ್ದರಿಂದ ಅವ್ರಿಗೆ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಮತ್ತು ಇಲ್ಲಿ ಇಂಗ್ಲೀಷ್ ಕ್ಲಾಸು, ಇಂಗ್ಲೀಷ್ ಸ್ಪೋಕನ್ ಕ್ಲಾಸ್, ಆಮೇಲೆ ಡ್ರಾಯಿಂಗ್ ಕ್ಲಾಸ್ ಮುಂತಾದ ಎಲ್ಲ ತರಗತಿಗಳನ್ನು ಜನರಿಗೆ ಅನುಕೂಲ ಆಗಲಿ ಅಂತ ಇಲ್ಲಿ ಅವರು ನಡೆಸ್ತಾ ಇದ್ದಾರೆ. ಆದ್ದರಿಂದ ಸಭಿಕರೆಲ್ಲರೂ ಇಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಸಂಸ್ಥೆಗೆ ಮೊದಲಿಂದಲೂ ಯೋಗ ಕಲಿಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಎಲ್ಲೆಲ್ಲೋ ಹೋಗಬೇಕು, ಸಿಟಿಗೆ ಹೋಗಬೇಕು, ಅಲ್ಲೇ ಹೋಗ್ಬೇಕು, ಇಲ್ಲಿ ಹೋಗಬೇಕು ಅಂತ ಅವಾಯ್ಡ್ ಮಾಡ್ತಾನೆ ಇದ್ದೆ. ಆಮೇಲೆ ಯೋಗಿ ಜಮುನಾ ಮೇಡಮ್ ಸಿಕ್ಕಿದ್ರು ನನಗೆ. ಅವ್ರು ಹೇಳಿದರು, ಈ ಥರ ಶೋಭಾ ಕ್ಲಾಸ್ ಮಾಡ್ತಾ ಇದ್ದೇನೆ, ನೀವು ಬಂದು ಜಾಯ್ನ್ ಆಗಿ ಅಂತ. ಆದರೂ ನನಗೆ ಟೈಮ್ ಇಲ್ಲ ಅಂತ ಅವಾಯ್ಡ್ ಮಾಡ್ತಾನೆ ಇದ್ದೆ. ಅದಕ್ಕೆ ದೇವರು ನನಗೂ ಕಾಲು ನೋವು, ಕೈ ನೋವು ಅಂಥದ್ದೆಲ್ಲ ಶುರುವಾಯಿತು. ಡಾಕ್ಟ್ರಿಗೆ ಒಂದಷ್ಟು ದುಡ್ಡು ಹಾಕಿದೆ, ಎಲ್ಲೋದ್ರೂ ಕಮ್ಮಿ ಆಗಲಿಲ್ಲ. ಲಾಸ್ಟ್ ಡಾಕ್ಟ್ರೇ ಹೇಳಿದರು, ಇಲ್ಲ ನೀವು ಯೋಗ ಮಾಡಲೇಬೇಕು ಅಂತ. ಆಮೇಲೆ ಯೋಗ ಮೇಡಮ್ ಜಮುನಾ ಮಿಸ್ ಹೇಳ್ದ ಥರನೇ ಅಲ್ಲೇ ಬಂದು ಜಾಯ್ನ್ ಆಗಲೇಬೇಕಾಯ್ತು. ನಾನು ಈಗ ಒಂದು 4 ಮಂತ್ಸಿಂದ ಯೋಗ ಕ್ಲಾಸ್ ಬರ್ತಾ ಇದ್ದೇನೆ. ನನ್ನ ಜಾಯಿಂಟ್ ಪೇನ್ ಎಲ್ಲ ಕ್ಲಿಯರ್ ಆಗಿದೆ, ಏನೂ ಆಗಿದ್ದಿಲ್ಲ, ಚೆನ್ನಾಗಿ ಇದಾಗಿದೆ. ಅಲ್ಲದೆ ನಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೋ ಎಲ್ರಿಗೂ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಕ್ಲಾಸ್ ಆಗ್ತಾ ಇದೆ ಅಂತ. ಈಗಂತೂ ಒಳ್ಳೊಳ್ಳೆ ಕ್ಲಾಸಸ್ ಬೇರೆಯೂ ಎಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಸ್ಪೋಕನ್ ಇಂಗ್ಲೀಷ್ ಕ್ಲಾಸು, ಡ್ರಾಯಿಂಗ್ ಕ್ಲಾಸು, ಮಕ್ಕಳಿಗೆ ಕರಾಟೆ ಕ್ಲಾಸಸ್ ಎಲ್ಲನೂ ಆಗ್ತಾ ಇದೆ. ತುಂಬ ಜನ ತುಂಬ ಇಂಟ್ರೆಸ್ಟಲ್ಲಿ ಕಲಿತಾ ಇದ್ದಾರೆ. ಹಾಗೆ ಈಗ ನಾನು ಹೇಳಿದಂದರೆ, ಈಗ ನಾವೆಲ್ಲ ಇಷ್ಟು ಇಲ್ಲಿ ಬಂದ ಮೇಲೆ ತುಂಬ ಅಂದರೆ ತುಂಬ ಮಾನಸಿಕವಾಗಿ ಹೇಳಬೇಕಂದ್ರೆ ತುಂಬ ಇದಾಗಿದ್ದೇವೆ. ಅಲ್ಲ, ಶ್ರೀ ಅರ್ಕಜ್ಞಾನ ವಿತರಣಾ ಕೇಂದ್ರದ ಪರಿಚಯವು ನನಗೆ ಕಳೆದ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಆಯಿತು. ತದನಂತರ ನಾನು ಇಲ್ಲಿ ಸಾಧನೆಗೆ ಬರಲು ಪ್ರಾರಂಭಿಸಿದ್ದೇನೆ. ನಾನು ಇಲ್ಲಿ ಸಾಧನೆಗೆ ಬರಲು ಮುಂಚೆ ನನಗೆ ತುಂಬ ಆತ್ಮವಿಶ್ವಾಸ ಕಡಿಮೆ ಇತ್ತು. ನಂತರ ನನಗೆ ಆರೋಗ್ಯದಲ್ಲೂ ಸಹ ಕಾಲು ನೋವು ಮತ್ತು ದೇಹ ಭಾರ, ಆಲಸ್ಯ ಮುಂತಾದದರಿಂದ ನನಗೆ ಉತ್ಸಾಹ ಉಲ್ಲಾಸ ಎಲ್ಲ ಕಳ್ಕೊಂಡಿದ್ದೇನೆ. ಯೋಗಾಭ್ಯಾಸದ ನಂತರ ಎಲ್ಲ ತೊಂದರೆಗಳಿಗೂ ನನಗೆ ಸಮಸ್ಯೆಗಳಿಂದ ನಾನು ದೂರವಾಗಿದ್ದೇನೆ. ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಮಾಡಬೇಕೆಂಬ ಆಸೆ ಇದೆ. ಇಂತಹ ಬಡಾವಣೆಗಳಲ್ಲಿ ಇಂತಹ ಸೌಲಭ್ಯ ದೊರಕುವುದು ಅಪರೂಪ. ಇಂತಹ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಂತಹ ಶ್ರೀ ಅರ್ಕಜ್ಞಾನ ವಿತರಣಾ ಕೇಂದ್ರಕ್ಕೆ ನಾನು ಕೃತಜ್ಞ. ನಮಸ್ತೆ. Yes, my thanks. I've joined this dance class recently. I thank my teacher Mrs. Jamuna Rani and the healthy cooperation my comrades have given me. I can barely dare to miss my dance class. I'm very happy joining this. Thank you. ನಮಸ್ಕಾರ. ನಾನು ಇಲ್ಲಿ ಕರಾಟೆ ಕ್ಲಾಸ್ ಕಲಿಯಕ್ಕೆ ಬರ್ತಿದ್ದೇನೆ. ನಾನು ಮುಂಚೆ ಕರಾಟೆ ಕ್ಲಾಸ್ ಕಲಿಬೇಕು ಅಂದರೆ ಬೇರೆ ಎಲ್ಲಿಗೆ ದೂರ ಹೋಗಬೇಕಾಗಿತ್ತು. ಆದ್ದರಿಂದ ನಾನು ಕಲಿಯೋಕ್ಕೆ ಆಸೆ ಇದ್ರೂ ನಾನು ಕಲಿಯೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಇವಾಗಲೂ ನಮಗೆ ಕರಾಟೆ
ಹೋಗೋದ್ರಿಂದ ನಾನು ಹೆಂಗೆ ಬೇಕಾದರೂ ಬೆಂಡ್ ಮಾಡ್ಬೋದು. ನಂಗೆ ಮುಂಚೆ ಆಗ್ತಾ ಇರಲಿಲ್ಲ. ಇದರಿಂದ ನಮಗೆ ತುಂಬ ಉಪಯೋಗ ಆಗಿದೆ. ನಮಸ್ಕಾರ. ಮಹಾಗುರು ಯೋಗಿ ಅರ್ಕಾರ್ ಅವರ ಜನ್ಮದಿನೋತ್ಸವದ ಅಂಗವಾಗಿ ಏರ್ಪಡಿಸಿರುವ ಈ ಕೇಂದ್ರದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ಈ ಕೇಂದ್ರದಿಂದ ಯೋಗಾಭ್ಯಾಸವನ್ನು ಕಲಿಯುತ್ತಿದ್ದೇನೆ. ಈ ಕಲಿಕೆಯಿಂದ ಆರೋಗ್ಯ ಉತ್ತಮಗೊಂಡಿದೆ. ನಾನು ದಿನ ಪೂರ್ತಿ ಲವಲವಿಕೆಯಿಂದ ಇರಲು ಸಾಧ್ಯವಾಗಿದೆ ಮತ್ತು ನನ್ನ ಕಾಲು ನೋವಿತ್ತು, ಅದು ಸಹ ಕಡಿಮೆ ಆಗಿದೆ. ಈ ಕೇಂದ್ರವು ನಮಗೆ ಸಂಗೀತ ಕಲಿಸುತ್ತದೆ. ಇದಿಲ್ಲದೆ ಇಂಗ್ಲಿಷ್ ಭಾಷೆಯನ್ನು ಸಹ ಹೇಳಿಕೊಡುತ್ತದೆ. ಇದರಿಂದಾಗಿ ಈ ಕ್ಷೇತ್ರಕ್ಕೆ ಉತ್ತಮ ಭವಿಷ್ಯವಿದೆ ಎಂದು ನಾವು ಬಹಳ ನಂಬಿರುತ್ತೇವೆ. ಈ ವಾರ್ಷಿಕೋತ್ಸವದ ಅಂಗವಾಗಿ ನಾನು ಕೇಳಿಕೊಳ್ಳುವುದೇನೆಂದರೆ, ಈ ಕ್ಷೇತ್ರವು ಮುಂದೆ ಉಜ್ವಲ ಭವಿಷ್ಯವಾಗಿ ಆಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಯೋಗಿ ಅರ್ಕ ನೋಡಿದ್ದು ಒಂದ್ಸತಿ ಯೋಗಿ ಅರ್ಕ ಅವರ ಧ್ಯಾನ ಕೇಂದ್ರದಲ್ಲಿ ಒಂದ್ಸತಿ ಜಮುನಾ ಸಹ ನೃತ್ಯ ನಿರ್ದೇಶನದಲ್ಲಿ ನಾನು ಹಾಡಿದಾಗ ಅವರ ಪರಿಚಯ ಆಯಿತು. ಅವ್ರ ಜೊತೆ ತುಂಬ ಹೊತ್ತೇ ಮಾತಾಡಿದೆ ನಾನು. ಆಗ ತುಂಬ ಇಷ್ಟ ಆಯಿತು. ಯಾಕೆಂದರೆ ಒಳ್ಳೆ ಸೌಮ್ಯ ಸ್ವಭಾವ, ಎಲ್ಲ ವಿದ್ಯೆಗಳು ಗೊತ್ತಿದೆ, ಆದರೆ ಏನು ಗೊತ್ತಿಲ್ಲದೆ ಇರೋಂಗೆ ಇದ್ದಾರೆ. ತುಂಬಾ ಮೊದಲನೇ ಸತಿನೇ ಫಸ್ಟ್ ಇಂಪ್ರೆಷನ್ ಅಂತ ಹೋದ ಸರಿ ನನಗೆ ಇದೇ ಬರ್ತ್ಡೇನಲ್ಲಿ ನನಗೆ ಒಂದು ಪ್ರೋಗ್ರಾಮ್ ಕೊಡೋಕ್ಕೆ ಅವಕಾಶ ಮಾಡಿಕೊಟ್ರು. ಆಮೇಲೆ ಹೀಗೆ ಇಲ್ಲೇ ಸರಿ ಸಂಗೀತ ತರಗತಿನೇ ಶುರು ಮಾಡೋಣ, ಕ್ಲಾಸ್ ಹೆಂಗಿದ್ರು ಸ್ಕೂಲ್ ಥರನೇ ಶುರು ಮಾಡ್ತಾ ಇದ್ದಾರೆ. ಸೊ ಅಂದ್ಬಿಟ್ಟು ನಾನು ನನ್ನ ಸಂಗೀತ ಅಟ್ಲೀಸ್ಟ್ ನಾನೇನು ಚೂರು ಎಷ್ಟು ಕಲ್ತಿದ್ದೀನೋ ಅದಾದರೂ ಸ್ವಲ್ಪ 4 ಜನಕ್ಕೆ ತಲುಪಲಿ, 4 ಜನ ಅದರಿಂದ ಉದ್ಧಾರ ಆಗಲಿ, ಕಲ್ತ್ಕೊಳ್ಳಿ. ಯಾಕಂದರೆ ಇನ್ನು ಮುಂದೆ ಏನಾಗುತ್ತೋ ಏನೋ ಯಾರಿಗೂ ಗೊತ್ತು, ಏನು ಕೆಲಸ ಸಿಗುತ್ತೇ ಇಲ್ವೋ. ಈಗಿನ ಪರ್ಟಿಕ್ಯುಲರ್ಲಿ ಈಗಿನ ಚಿಕ್ಕ ಮಕ್ಕಳಿಗೆ ಮುಂದೆ ಕೆಲಸ ಸಿಗುತ್ತಾ, ಅವ್ರು ಓದಿದ್ದಕ್ಕೆ ಏನಾದ್ರು ಒಳ್ಳೇದಾಗತ್ತಾ ಅಂತ ಏನು ಯಾರು ಆಸೆನೇ ಇಟ್ಕೊಳ್ಳೋಂಗಿಲ್ಲ. ಅಟ್ಲೀಸ್ಟ್ ಒಂದು ವಿದ್ಯೆ ಜೊತೆಗೆ ಇನ್ನೇನಾದ್ರು ಈ ಥರ ಸೈಡ್ ಏನಾದರೂ ಒಂದು ಚಿತ್ರಕಲೆನೋ, ನೃತ್ಯ ಕಲೆನೋ, ಸಂಗೀತನೋ ಏನಾದ್ರು ಒಂದು ಕಲ್ತ್ರೆ, ಇವಾಗ ನಾವು ಹೆಂಗೆ ಇದರಿಂದ ಏನೋ ಪ್ರಯೋಜನ ಪಡಿತಾ ಇದ್ದೀವೋ ಅದರಿಂದ ಮುಂದೆ ಮಕ್ಕಳು ಪ್ರಯೋಜನ ಪಡಿತಾರೇನೋ ಅಂತ ನಮ್ಮ ಜಮುನಾ ರಾಣಿ ಆಶಯ. ಅದರಿಂದ ನಮ್ಮಿಂದ ನಾವೇನೇ ಕಲ್ತಿದ್ರು ಅದರಿಂದ ಒಂದು 4 ಜನಕ್ಕೆ ಉಪಯೋಗ ಆದರೆ. ಒಂದು 5 ತಿಂಗಳಿಂದ ಯೋಗ ಕ್ಲಾಸಿಗೆ ಬರ್ತಾ ಇದ್ದೇನೆ. ನಂಗೆ ಸ್ವಲ್ಪ ಎಲರ್ಜಿ ಪ್ರಾಬ್ಲಮ್ ಮತ್ತು ಐ ಡಿಫೆಕ್ಟ್ ಸ್ವಲ್ಪ ಇತ್ತು. ಹಾಗೆ ಈಗ ಯಾವಾಗಲೂ ಮಾಡ್ತಾ ಇದ್ದೇನೆ ಹೆಚ್ಚಾಗಿ. ಹಾಗೆ ಒಂದು 50% ಎಲ್ಲ ಕ್ಯೂರ್ ಆಗಿದೆ. ಐ ಡಿಫೆಕ್ಟ್ ಸ್ಟಾರ್ಟ್ ಆಗಿತ್ತು ಅಷ್ಟೇ, ಹಾಗೆ ಸಾಧಾರಣ ಕ್ಯೂರ್ ಆಗಿದೆ. ನಮಗೆ ಜಮುನಾ ಮೇಡಮ್ ಒಂದು ಗುರುವಿನ ಸ್ಥಾನದಲ್ಲೇ ಇದ್ದಾರೆ. ಹಾಗೆ ನನ್ನ ಎಲ್ಲ ಮಾನಸಿಕ ಮತ್ತು ದೈಹಿಕ ನೆಮ್ಮದಿಗೆ ಯೋಗ ತುಂಬ ಉಪಯೋಗ ಅಂತ ನನ್ನ ಅನಿಸಿಕೆ. ಅದು ಅಲ್ಲದೆ ನನ್ನ ಮನೆಯಲ್ಲಿ ತುಂಬ ಹತ್ತಿರ ಇದೆ. ಹಾಗೆ ನನಗೆ ಇಷ್ಟು ಉಪಯೋಗ ಮಾಡಿದ ಈ ಶ್ರೀ ಅರ್ಕ ಜ್ಞಾನ ವಿತರಣಾ ಕೇಂದ್ರಕ್ಕೆ ನನ್ನ ಪ್ರಣಾಮಗಳು. ಥ್ಯಾಂಕ್ ಯು. Institution from the past 2 months, and I'm proud to be a part of it. It has become a part of my life. I love my students and I enjoy teaching them. The people of Sri Rampura have great opportunity to learn so many different forms of art here. So I would ask all of you all to please come and make this institution a great one. I have heard a lot about the yoga classes and I plan to join it in the near future. Mrs. Jamuna Rani personally also has been a great source of inspiration for me. Thank you. ಅದರಿಂದ ನನಗೆ ತುಂಬ ಉಪಯೋಗ ಆಗ್ತಾ ಇದೆ. ಇವಾಗ ನಮ್ಮ ಡ್ರಾಯಿಂಗ್ನೆಲ್ಲ ಕರಾಟೆಯಿಂದ ನಮಗೆ ಇದು ಶರೀರದ ಮೂಳೆಗಳೆಲ್ಲ ತುಂಬ ಗಟ್ಟಿಯಾಗುತ್ತೆ. ನಾವು ಇದಕ್ಕೆ ಡ್ರಾಯಿಂಗ್ ಕ್ಲಾಸಲ್ಲಿ ನಾವು ಇವಾಗ ಡ್ರಾಯಿಂಗ್ನೆಲ್ಲ ಎಕ್ಸಿಬಿಷನಿಗೆ ಕಳಿಸ್ತಾ ಇದ್ದಾರೆ. ಇಷ್ಟು ಹೇಳಬೇಕು institution. When I entered this institution, the depth of love and dedication entwined me when I entered the class. Time seems to get lost over here. Enthusiasm and friendliness are the key words that rend the air with their vibrations here. It seems incredible that I have been here for only 3 months, but the experiences have been varied and lovely, for which I would like to thank our proprietress, Mrs. Jamuna Rani, our singing teacher, Mrs. Asha, and my colleagues in the class. Thank you. ನಾನು ಮಹಾಗುರು ಯೋಗಿ ಅರ್ಕ ಅವರನ್ನು 2 ವರ್ಷದ ಹಿಂದೆ ನೋಡಿದೆ. ಅದು ಒಂದು ರಥಸಪ್ತಮಿಯ ದಿವಸ ಇದೇ ಥರ ಮುತ್ಸಂಜೆ ಹೊತ್ತಿನಲ್ಲಿ ಅವರು ಇಲ್ಲೇ ಹತ್ತಿರ ಶ್ರೀರಾಮ್ಪುರದಲ್ಲಿ ಉಳ್ಕೊಂಡಿದ್ರು. ಅಂದು ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜಮುನಾ ಅವರು ಪರಿಚಯ ಆಯಿತು. ಮೊದಲಿಂದ ಇವರು ನನಗೆ ಪರಿಚಯವೇ ಇರಲಿಲ್ಲ. ಇವ್ರ ಹತ್ರ ಹಾಡು ಹೇಳಿಸ್ಕೋಬೇಕು ಅಂತ ಒಂದ್ಸತಿ ಬಂದೆ ಇವ್ರ ಮನೆಗೆ. ಇವರಿಗೆ ತುಂಬ ಸಿಗ್ತಾನೆ ಇರಲಿಲ್ಲ ಯಾವಾಗಲೂ. ಒಮ್ಮೆ ಕುಳಿತುಕೊಂಡಾಗ ಅವ್ರು ಹೇಳಿದ್ರು, ನನಗೊಬ್ರು ಗುರು ಗೊತ್ತು, ಅವರು ಮಾಮೂಲಿ ಸನ್ಯಾಸಿಗಳ ಥರ ಇದನ್ನು ಹಾಕ್ಕೊಂಡಿರೋದಿಲ್ಲ, ಮಾಮೂಲಿ ನಮ್ಮ ಥರನೇ
ಎಲ್ಲರೂ ಹಾಕೊಳ್ಳೋಂಗೆ ಪ್ಯಾಂಟು ಶರ್ಟೇ ಹಾಕೋತಾರೆ, ಫಾರಿನಲ್ಲೆಲ್ಲ ಓಡಾಡ್ತಾ ಇರ್ತಾರೆ, ಶೂನೇ ಹಾಕೋತಾರೆ ಅಂದರು. ಹೌದಾ, ಹೀಗೂ ಇರ್ತಾರ ಒಬ್ರು ಗುರು ಅಂತ ಕೇಳಿದ್ದಕ್ಕೆ ನಾನು ಇನ್ನೇ ಬರ್ತಾರೆ ಅವ್ರು ಈಗಲೇ ಸದ್ಯದಲ್ಲಿ, ನೀವೇ ಒಂದ್ಸತಿ ಭೇಟಿಯಾಗಿ ಅಂತ ಹೇಳಿದ್ರು. ಅದೇ ಥರ ಒಂದು ಅವಕಾಶ ಸಿಕ್ಕಿ ನೋಡಿದಾಗ ತುಂಬ ಹತ್ತಿರದಲ್ಲೇ ಕುಳಿತು ಮಾತನಾಡಿದರು. ಅವ್ರು ಮಾತಾಡಿದಾಗಲೂ ಸಹ ನನಗೆ ಅವ್ರ ಗುರು ಅಂತ ಇದಾಗಲೂ ಇಲ್ಲ, ನಾನು ಅವ್ರ ನಮಸ್ಕಾರ ಸಹ ಮಾಡಿ ಬರಲಿಲ್ಲ. ಅವ್ರ ಹತ್ರ ಇದ್ದ ಹೂವನ್ನು ಕೊಟ್ಟವರು ನನ್ನ ಕಳಿಸ್ಕೊಟ್ರು. ನಂತರ ಹೀಗೆ 2-3 ಸಲ ನಾನು ಅವ್ರನ್ನ ಭೇಟಿಯಾದೆ. ಬಟ್ ಆದರೆ ಒಬ್ಬ ಗುರುನ ಭೇಟಿಯಾದ ತಕ್ಷಣವೇ ನಮಗೆ ಅನೇಕ ಸೌಲಭ್ಯಗಳು ಬರುತ್ತೆ ಅನ್ನೋದು ಸುಳ್ಳು. ನಾವು ಒಂದು ಕಡೆ ಆಳವಾಗಿ ಒಂದು ನಂಬಿಕೆ ಬೇಕು, ಮತ್ತೆ ಹಾಗೆ ನಾವು ಸುಮಾರು ವರ್ಷಗಳ ಕಾಲ ನಾವು ನಮ್ಮ ಒಂದು ಇದನ್ನು ಮಾಡ್ಕೊಂಡಾಗ ನಮಗೆ ಸಿಕ್ಕುತ್ತೆ. ನಾವು ಭೌತಿಕ ಸೌಲಭ್ಯವೇ ಸಿಗುತ್ತೆ ಅಂತ ನಾವು ಅನ್ಕೋಬಾರ್ದು. ನಮಗೆ ಪಾರಮಾರ್ಥಿಕ ಇದೆ, ಆಧ್ಯಾತ್ಮಿಕವಾಗಿ ನನಗೆ ಅನೇಕ ಅದ್ಭುತ ಘಟನೆಗಳು ಸಿಗುತ್ತಾ ಇದೆ, ಈಗಲೂ ಸಿಗ್ತಾ ಇದೆ. ಬಟ್ ನನಗೆ ಅದಕ್ಕೆ ಶ್ರೀ ಸ್ವಾಮೀಜಿಯವರ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಅದಕ್ಕೋಸ್ಕರ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿಜ ಹೇಳಬೇಕು ಅಂತಂದರೆ, ಗುರುಗಳ ಶಿಷ್ಯ ಪರಂಪರೆಯಲ್ಲಿ ನಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲಾರು. ಯಾಕೆ ಅಂತಂದರೆ ಎಲ್ಲ ಗುರುಗಳಿಗೆ ಪಾದಕಗಳನ್ನಿಟ್ಟು ಫೋಟೋಗಳನ್ನಿಟ್ಟು ಪೂಜೆ ಮಾಡ್ತಾರೆ. ಆದರೆ ನಮಗೆ ಹೇಗಿದೆ ಭಾಗ್ಯ ಅಂತಂದರೆ, ನಾವು ಈ ಕ್ಷಣ ಬೇಕಾದರೆ ಇಮೇಲ್ ಮಾಡ್ಬೋದು, ಲೆಟ್ರ್ ಬರೀಬೋದು, ಅಥವಾ ಫೋನ್ ಮಾಡ್ಬೋದು, ಅಥವಾ ನಮ್ಮ ಪುಣ್ಯ ಚೆನ್ನಾಗಿದೆ ಅವರೇ ಬರಬಹುದು. ಈ ಥರ ಜೀವಂತಿಕೆ ಇರೋದ್ರಿಂದ ನನಗೆ ನಮ್ಮ ಭಾಗ್ಯದ ಬಗ್ಗೆ ನನಗೆ ತುಂಬ ಅಭಿಮಾನ ಉಂಟಾಗ್ತಾ ಇದೆ. ಎರಡನೇದಾಗಿ ಅವರ ಒಂದು ಸ್ಥಿತಪ್ರಜ್ಞತ್ವದ ಒಂದು ಅನುಭವನ ನಾನು ನಿಮಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಒಂದ್ಸರಿ ಏನಾಯಿತು ಅಂದರೆ, ನಾವು ಎಷ್ಟೋ ವರ್ಷ ಅವರ ಸಹಯೋಗದಲ್ಲಿದ್ದೆ. ಅವರ ಭಾವನಾತ್ಮಕ ಬಂಧನಗಳು ನನ್ನಲ್ಲಿತ್ತು. ಮತ್ತು ಏನಂತಂದರೆ, ಒಂದು ಅನುಭವ ಏನು ಅಂತಂದರೆ, ಎಷ್ಟೋ ವರ್ಷದ ಅನುಭವಗಳಲ್ಲಿ ನಾನು ಅವರ ವ್ಯೋಮ ವ್ಯಕ್ತಿತ್ವವನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟು ನಾನು ಒಂದ್ಸರಿ ಅವ್ರಿಗೆ ನಿಂದಾ ಪುಷ್ಪಗಳನ್ನು ಮನಸ್ಸಿಗೆ ಬಂದಾಗ ಅರ್ಪಿಸ್ಬಿಟ್ಟೆ. ಆದರೂ ಕೂಡ ಎಲ್ಲ ಹೊಗಳಿಕೆಗೆ ಬಾಯಿ ಬಿಡುವಂಥ ಗುರುಗಳು ಬೇಕಾದಷ್ಟು ಜನ ಇರ್ಬೋದು. ಆದರೆ ನಾನು ಅಷ್ಟು ತೆಗೆದಾಗಲೇ ಕೂಡ ಒಂದು ಚೂರು ಕೂಡ ಅದು ಹೂವು ತಾಕ್ದಂಗೆ ಅದನ್ನು ಕೊಡುಕೊಂಡು ಬಂದು ನಗ್ತಾ ನಮ್ಮ ಮನೆಗೆ ಬಂದುಬಿಟ್ರು. ಆಗ ನಾನು ನಿಜವಾಗ್ಲೂ ಇಷ್ಟೊಂದು ಸಹಿಸ್ಕೊಳ್ಳೋಕೆ ಸಾಧ್ಯನಾ ಒಬ್ಬ ಮನುಷ್ಯ? ಇದೇ ನಿಜವಾದ ಸ್ಥಿತ ಪ್ರಜ್ಞತ್ವ, ಅವರು ಪ್ರಾಕ್ಟಿಕಲ್ ಫಿಲಾಸಫರ್ ಅನ್ನೋದು ನನ್ನ ಅನುಭವಕ್ಕೆ ಬಂದು ಆಗ ನಾನು ಅವರ ಶಿಷ್ಯಳಾದೆ. ಇನ್ನು ಗುರು ಮತ್ತು ಮಹಾಗುರು ಇವರುಗಳಲ್ಲಿ ವ್ಯತ್ಯಾಸವನ್ನು ನಿಮ್ಗೆ ಹೇಳೋಕ್ಕೆ ನಾನು ಸ್ವಲ್ಪ ಇಷ್ಟಪಡ್ತೀನಿ. ನಮ್ಮ ವಿಶೇಷತೆ ಏನು ಮಹಾಗುರುಗಳಲ್ಲಿ ಅಂತ ಅಂದ್ಬಿಟ್ಟು. ಗುರು ಅಂದರೆ ಸಾಧಾರಣವಾಗಿ ಅಜ್ಞಾನದಿಂದ ಜ್ಞಾನದ ಕಡೆ ಕರೆದೊಯ್ಯೋನು ಅಂತ ಅರ್ಥ. ನಮ್ಮ ಚಿಕ್ಕ ಪುಟ್ಟ ಆಸೆಗಳನ್ನು ನೆರವೇರಿಸೋನು ಅಂತ. ಆವಾಗ ನಾವು ಅದನ್ನು ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂತ ಒಂದು ಸಣ್ಣ ಪುಟ್ಟ ಸಹಾಯ ಮಾಡಿದ್ರೆ ಅವನಿಗೆ ಎಲ್ಲರೂ ನಮ್ಮ ಜೀವನದಲ್ಲಿ ಯಾರು ನಮಗೆ ಅನುಭವ ಕೊಟ್ಟು ನಮಗೆ ಜ್ಞಾನ ಕೊಟ್ಟು ನಮ್ಮ ತೊಂದರೆಗಳನ್ನು ದೂರ ಮಾಡ್ತಾರೋ ಅವರನ್ನೆಲ್ಲ ಗುರು ಅಂತ ಕರಿಬೋದು. ಆದರೆ ಮಹಾಗುರು ಮಾತ್ರ ಹಾಗಲ್ಲ. ಮಹಾಗುರು ಅಂದರೆ ಏನು ಅಂದರೆ, ಈಗ ತಾಯಿ ಯಾವತ್ತೂ ವಿಷವನ್ನು ತಾಯಿ ಮಗು ಕೊಡೋದಿಲ್ಲ. ಹಾಗೆ ವಿಷಯಗಳ ಬೆಳವಣಿಗೆಗೆ ಈ ಮಹಾಗುರುಗಳು ಒಪ್ಪೋದಿಲ್ಲ. ಅವರು ಅದನ್ನು ದೂರವಾಗೇ ಇಟ್ಟು ಬ್ರಹ್ಮ ಜಿಜ್ಞಾಸ ಅಥವಾ ಸ್ವಸ್ವರೂಪ ಚಿಂತನೆ ಅಥವಾ ನೀವು ಬ್ರಹ್ಮನ ಅವಿನಾಭಾವ ಅಂಶ ಅನ್ನೋದನ್ನ ಅನುಭವಕ್ಕೆ ತಂದು ಕೊಡ್ತಾರೆ. ಇದು ಮಹಾಗುರುವಿನ ಲಕ್ಷಣ. ಇದನ್ನ ಎಲ್ಲರೂ ಗಮನಿಸ್ಬೇಕು. ಈಗ ಜೀವನ ಅನ್ನೋದು ಅರ್ಥನೂ ಅದೇ ಕೂಡ ಆಗಿದೆ. ಜೀವನ ಅಂದ್ರೆ ಏನು ಅಂತಂದ್ರೆ, ಅದಕ್ಕೆ ಸುಖ, ಪ್ರೀತಿ, ದುಡ್ಡು ಅಂತ ನಾನಾ ಜನ ನಾನಾ ವ್ಯಾಖ್ಯೆ ಮಾಡ್ಬೋದು. ಆದರೆ ಜೀವನ ಅನ್ನೋದಕ್ಕೆ ಕರೆಕ್ಟಾದ ಅರ್ಥ ಏನು ಅಂತಂದ್ರೆ, ನೀನು ಜೀವವಲ್ಲ, ನೀನು ಬ್ರಹ್ಮನ ಒಂದು ಅಂಶ ಅನ್ನೋದನ್ನ ತಿಳ್ಕೊಳ್ಳೋದೇ ಈ ಜೀವನದ ಬಹು ಮುಖ್ಯ ತತ್ವಾರ್ಥವಾಗಿದೆ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ದೆ ನಮ್ಮ ಮನಸ್ಸಿಗೆ ತೋದ ಹಾಗೆ ಅರ್ಥ ಮಾಡಿಕೊಂಡು ಮನಸ್ಸಿಗೆ ತೋದ ಹಾಗೆ ದಿನಗಳನ್ನು ಕಳಿತೀವಿ. ಇನ್ನೊಂದೇನು ಅಂದರೆ, ಶಿಷ್ಯ ಹೇಗಿರಬೇಕು? ಬರೀ ಗುರುವಿನ ಇದಾಯಿತು. ಶಿಷ್ಯ ನಿಜವಾಗಿಯೂ ಮುಗ್ಧನಾಗಿರಬೇಕು ಮತ್ತು ಸಮರ್ಪಣ ಭಾವ ಇರಬೇಕು, ಶರಣಾಗತಿ ಇರಬೇಕು, ವಂಚಕತನ ಅವನಲ್ಲಿ ಇರಬಾರ್ದು, ಸರ್ವ ಸಮರ್ಪಣ ಭಾವ. ಹಾಗಿದ್ರೆ ನೀವು ಹೇಗೆ ಇದ್ರು, ವೇದ ವಿದ್ಯೆ ಕಲಿದೇ ಇದ್ರು, ಸಿದ್ಧಿ ಸಮಾಧಿಗಳಿಲ್ಲದೆ ಹೋದ್ರು, ಕ್ಷಣದಲ್ಲಿ ಗುರು ಕೃಪೆಯಿಂದ ನಮಗೆ ಎಲ್ಲವೂ ಅರಿವಿಗೆ ಬಂದುಬಿಡುತ್ತದೆ. ಅವನು ಬರೀ ಸಿದ್ಧಹಸ್ತ ನಮ್ಮ ತಲೆ ಮೇಲೆ ಇಟ್ಟರೆ ಸಾಕು. ಆ ಥರ ನಮ್ಮ ಮಹಾಗುರುಗಳವರು. ಮತ್ತೆ ಏನಂತಂದ್ರೆ, ಇದು ಈಗ ಗುರು ಯಾಕೆ ಬೇಕು ಅನ್ನೋದು ಇನ್ನೊಂದು ಪ್ರಶ್ನೆ. ಗುರು ಯಾಕೆ ಬೇಕು ಅಂದ್ರೆ, ನಾವು ಉತ್ತಿ ಬಿತ್ತಿ ಎಲ್ಲವನ್ನೂ ಮಾಡಬಹುದು. ಆದರೆ ಮಳೆಯೇ ಇಲ್ಲದೆ ಹೋದ್ರೆ ಬೆಳೆ ಬೆಳೆಯೋದೇ ಇಲ್ಲ. ಈಗ ನೋಡಿ, ಎಷ್ಟು ಕೃಪಾದೃಷ್ಟಿ ಮಾಡಿ ಕೃಪಾದೃಷ್ಟಿ ಸುರಿಸಿ ನನ್ನನ್ನು ಮೇಲಕ್ಕೆ ಕರೆಸ್ಕೊಂಡ್ರು. ಇನ್ನೂ ಮೇಲೆ ಕರೆಸ್ಕೊಳ್ತಾ ಇರೋದು ಇದು ಒಂದು ಶುಭ ಸೂಚನೆ ಅಂತ ಹೇಳ್ತೇನೆ.
ಇವನು ಶಿಷ್ಯನಾದವನು ಕೂಡ ಅವನು ನಿಜವಾಗಿ ಇದ್ರೆ ಅವನು ನಡೆಯೋದೆಲ್ಲ ತೀರ್ಥಯಾತ್ರೆ ಆಗ್ಬಿಡ್ತದೆ. ಮತ್ತು ಅವರ ಚರಣ ಧೂಳಿನೇ ನಮಗೆ ಇದು ಮೃತ್ತಿಕೆಯೇ, ಕಾಲಿನ ಚರಣ ಧೂಳೇ ಮೃತ್ತಿಕೆ ಆಗ್ಬಿಡ್ತದೆ ಮತ್ತು ಚರಣ ತೀರ್ಥವೇ ನಮಗೆ ಗಂಗೆ ಆಗ್ಬಿಡ್ತದೆ. ಆ ಥರ ಸರ್ವ ಸಮರ್ಪಣ ಭಾವ ನಮ್ಮಲ್ಲಿದ್ದರೆ ನಿಜವಾಗಿಯೂ ನಾವು ಉದ್ಧಾರ ಆಗ್ತೀವಿ. ಅಂಥ ಮಹಾಗುರುವಿನ ಕೃಪೆ ನಮಗೆಲ್ಲ ಸಿಕ್ಕಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಮಹಾಗುರುವಿನ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಗೀತೆ ಹಾಡೋರೆಲ್ಲರೂ ಇಲ್ಲಿ ಭಾಗವಹಿಸಬಹುದು.
अर्कये नमः। ॐ श्री महागुरु योगी अर्कये नमः। ॐ श्री महागुरु योगी अर्कये नमः। ॐ श्री महागुरु योगी अर्कये नमः। ॐ सहनावतु सहनौ भुनस्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। असतो मा सद्गमय तमसो मा ज्योतिर्गमय मृत्योर्मा अमृतङ्गमय। ॐ शान्ति शान्ति शान्तिः। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। ॐ शान्ति शान्ति ಶಾಂತಿ ಆಗ್ತಾ ಇದೆ. ಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ಇದೆ. ತಾವೆಲ್ಲರೂ ಸಾವಧಾನದಿಂದ ವಿರಮಿಸಬೇಕು. ಮಂಗಳಾರತಿಗೆ ಮುಂಚೆ ನಾವು ಧನ್ಯವಾದಗಳ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ದಯವಿಟ್ಟು ಎಲ್ಲರೂ ತುಂಬಾ ಬೆಂಬಲವನ್ನು ಕೊಡುವುದು ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕು. ಮತ್ತೆ ಸರ್ವತೋಮುಖವಾಗಿ ಸಹಾಯಕವಾಗಿ ಜೊತೆಯಾಗಿ ನಿಂತು ಎಲ್ಲ ರೀತಿಯ ಯೋಗ ಕೇಂದ್ರಕ್ಕೆ ಕಟ್ಟಡ ರೆಡಿ ಇತ್ತು, ಬೋರ್ಡ್ ರೆಡಿ ಇತ್ತು. ಅನಂತ ವಂದನೆಗಳನ್ನು ನಾನು ಅರ್ಪಿಸಬೇಕಾಗಿದೆ. ಯಾಕೆಂದ್ರೆ ಆತ್ಮದ ಸರ್ವ ಚಟುವಟಿಕೆಗಳಿಗೂ ಅವರೇ ಕಾರಣ. ಅವರ ಉತ್ಸಾಹ, ಅವರ ಮಾತುಕತೆ, ವಿನಯ ಮತ್ತು ವಿದ್ಯಾವಿನಯಗಳು ತುಂಬಾ ಶ್ಲಾಘನೀಯವಾಗಿದೆ. ಅವರಿಗೆ ದೇವರು ಹಾಗೂ ಗುರುಗಳ ಸದೈವ ಆಶೀರ್ವಾದ ಇರಲಿ ಅಂತ ನಾನು ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದೀನಿ.